ಗಣೇಶ ನಮ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೋವಿಂದ ಫ್ಲೋ. ಶಿವನ ಆಸ್ಥಾನದಲ್ಲಿ ಪಿಂಗಳ ಎಂಬ ನರ್ತಕಿ ಇದ್ದಳು. ಅವಳಿಗೆ ಅವಳೇ ಸುಂದರ ಎಂದು ಭ್ರಮೆ ಇತ್ತು. ಈ ನರ್ತಕಿ ಪಾರ್ವತಿಗೆ ಸ್ವಲ್ಪ ಸಹ ರೆಸ್ಪೆಕ್ಟೇ ಕೊಡ್ತಿರ್ಲಿಲ್ಲ. ಅದಕ್ಕೋಸ್ಕರ ಪಾರ್ವತಿ ಅವಳಿಗೆ ಒಂದು ಶಾಪವನ್ನು ಕೊಡುತ್ತಾಳೆ. ಪಾರ್ವತಿಯ ಶಾಪದಿಂದಾಗಿ ಅವಳು ಕುಬ್ಜಾ ನದಿಯಾಗಿ ದೇವಸ್ಥಾನದ ಬಳಿಯಲ್ಲಿ ಹರಿಯುತ್ತಿದ್ದಾಳೆ. ಎಳೆನೀರಿನ ಅಭಿಷೇಕವೆಂದರೆ ಈ ತಾಯಿಗೆ ತುಂಬಾ ಇಷ್ಟ. ಈ ಕುಬ್ಜಾ ನದಿ ವರ್ಷದ ಒಂದು ಬಾರಿ ಈ ಲಿಂಗವಾದ ದೇವತೆ ಮೇಲೆ ಹೋಗಿ ಅವಳ ಪಾಪ ಪರಿಹಾರ ಮಾಡುತ್ತಾಳೆ. ಕೆಲವು ಕಿಲೋಮೀಟರ್ ದೂರದಲ್ಲಿ ಒಂದು ಗುಹೆ ಇದೆ. ಈ ಗುಹೆಯ ಹೆಸರು ಸುಪಾರ್ಶ ಗುಹೆ. ಈ ಗುಹೆಗೂ ಮತ್ತೆ ದೇವಸ್ಥಾನಕ್ಕೂ ಅವಿನಾಭಾವವಾದ ನಂಟಿದೆ. ಈ ಗುಹೆಯಲ್ಲಿ ಸುಪಾರ್ಶ ಮುನಿಗಳು ತಪಸ್ಸು ಮಾಡಿದರಂತೆ, ಹಾಗೂ ಇದು ದುರ್ಗೆ ಉದ್ಭವವಾದ ಜಾಗವೂ ಇದೇ ಆಗಿದೆ. ಈ ಗುಹೆ ಒಳಗೆ ಶ್ರೀ ಬ್ರಾಹ್ಮಿ ದುರ್ಗೆ ದೇವಿಯ ಮೂಲ ಲಿಂಗವಿದೆ. ಆ ಲಿಂಗದಿಂದ ಸ್ವಲ್ಪ ದೂರದಲ್ಲಿ ನಾಗ ಪ್ರತಿಮೆಗಳು ಇದೆ. ಈ ಜಾಗದಲ್ಲಿ ನಾಗರಾಜ ತಪಸ್ಸು ಮಾಡಿದರಂತ ನಂಬಿಕೆ ಸಹ ಇದೆ. ಅಲ್ಲಿಂದ ಗುಹೆ ಒಳಗೆ ಹೋದರೆ ನಿಮ್ಗೆ ಒಂದು ತೀರ್ಥ ಜಲ ಕಾಣುತ್ತದೆ. ಈ ತೀರ್ಥವನ್ನು ನಾಗ ತೀರ್ಥವೆನ್ನುತ್ತಾರೆ. ಇದೇ ಜಲ ಹರಿದು ದೇವರ ಪಕ್ಕದಲ್ಲಿ ಸಾಗಿಕೊಂಡು ಕುಬ್ಜಾ ನದಿಗೆ ಸೇರುತ್ತದೆ. ಇದು ದೇವಸ್ಥಾನವಾಗಿತ್ತು, ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕಮಲಶಿಲೆ. ಇದೇ ತರ ಇಂಟ್ರೆಸ್ಟಿಂಗ್ ಕಾಂಟೆಂಟಿಗೋಸ್ಕರ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತೀರಿ. ಗೋ ವಿತ್ ದ ಫ್ಲೋ. ಧನ್ಯವಾದಗಳು.